ಈಗಿನ ಯಂಗ್ಸ್ಟರ್ಸ್ಗೆ ಡೇಟಿಂಗ್ ಅಂತಂದರೆ ತುಂಬ ಈಸಿ ಅನಿಸ್ಕೊಳ್ಳೋದು, ಬಟ್ ಅದ್ರ ಪರಿಣಾಮ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಸ್ವಲ್ಪ ಯೋಚನೆ ಮಾಡಬೇಕಾಗಿರೋದು ಈ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಮೇಯ್ನ್ ಕಾಲೇಜ್ ಸ್ಟೂಡೆಂಟ್ಸ್ ಅವ್ರು ಕಾಲೇಜಿಗೆ ಹೋಗಿ ಬಂದ ಮೇಲೆ ಅವ್ರ ಟೈಮು ಇದು ಮಾಡ್ತಾ ಇರ್ತಾರಲ್ವ, ಸೊ ಅದರಲ್ಲಿ ನೆಗೆಟಿವ್ ಬೇಡ ಅಂತ ತೋರಿಸೋದು. ಬಟ್ ನಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಫಿಲಮು. ಡೈರೆಕ್ಟರ್ಸು ಕೆಲವೊಂದು ಮಾಡ್ತಾರೆ, ರಿಮೇಕ್ ಥರ ಮಾಡ್ತಾರೆ, ಅದಕ್ಕಿಂತ ಇದರ ಮೆಸೇಜ್ ಫುಲ್ಲಾಗಿ ಕೊಡೋ ಅಂಥದ್ದನ್ನ ಯಾವ್ದಾರ ಮಾಡಲಿ. ಆಲ್ ದ ಬೆಸ್ಟ್ ಫಾರ್ ಟೀಮ್. ಈ ಥರ ಆದಷ್ಟು ಕನ್ನಡ ಫಿಲಮ್ಸ್ ಬರಬೇಕು ಅಂತ ಅನ್ಕೋತೀವಿ. ಏನೋ ಒಂದು ತೋರ್ಸೋಕ್ಕಿಂತ ಈ ಥರ ಮಾರಲಾಗಿ ತೋರಿಸಿದ್ರೆ ಯಂಗರ್ಸ್ ಯಾವ ಥರ ಇರಬೇಕು, ಯಾವ ಥರ ಹಾದಿ ತಪ್ಪಬಾರ್ದು, ಆ ಥರ ತುಂಬ ಮೆಸೇಜ್ ಇವಾಗಿದೆ. ಆಲ್ ದ ಬೆಸ್ಟ್. ಚೆನ್ನಾಗಿದೆ. ಹೆಣ್ಮಕ್ಳು ತುಂಬ ನೋಡಬೇಕಾಗಿರೋ ಸಿನಿಮಾ ಇದು. ಒಂದು ಫ್ರೆಶ್ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಪ್ಲೀಸ್ ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡಿ ಉಳಿಸಿ ಬೆಳೆಸಿ. ಮೇಯ್ನಾಗಿ ಹುಡುಗಿರು ಬಂದು ಈ ಸಿನಿಮಾ ನೋಡಬೇಕು. ಆಮೇಲೆ ಹೀರೋ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತ ಹೀರೋ ತುಂಬ ತಿಂದಾಕ್ಬಿಟ್ಟೆ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಚೆನ್ನಾಗಿತ್ತು, ಸಸ್ಪೆನ್ಸ್ ಆಗಿ ಚೆನ್ನಾಗಿತ್ತು. ಅಲ್ಲ, ಅವರು ಸಸ್ಪೆನ್ಸ್ ಆಗಿ ತೆಗ್ದಿರೋದು ಲಾಸ್ಟ್ ತನಕ ನೋಡೋ ಥರ ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲಮು. ಸಸ್ಪೆನ್ಸ್ ಫಿಲಮು ನೋಡಿದ್ರೆ ಅದನ್ನು ಅವರೇ ಹೀರೋನ್ ಅಂತ ಅನ್ಸಲ್ಲ. ಚೆನ್ನಾಗಿ ಮಾಡಿದ್ದಾರೆ ಸಸ್ಪೆನ್ಸ್. ಚೆನ್ನಾಗಿದೆ, ಇಷ್ಟ ಆಯಿತು. ಸಸ್ಪೆನ್ಸ್ ತುಂಬ 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 ಚೆನ್ನಾಗಿದೆ, ಚೆನ್ನಾಗಿ ಇಷ್ಟ ಆಯಿತು ಸರ್. ಪರವಾಗಿಲ್ಲ, ಚೆನ್ನಾಗಿತ್ತು. ಒಂದು ಮೆಸೇಜ್ ಇತ್ತು, ಮೆಸೇಜನ್ನು ತೊಗೋಬೇಕು ನಾವು ಅಷ್ಟೇ. ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು. ಸಸ್ಪೆನ್ಸ್ ಇತ್ತು ಸಿನಿಮಾಲಿ. ನೋಡಿದೆ ಸರ್, ನೋಡಿದೆ. ಹೊಸ ಕ್ಯಾರೆಕ್ಟರ್ ಸೂರ್ಯಗೌಡ ಚೆನ್ನಾಗಿ ಮಾಡಿದ್ದಾವೆ. ಒಂದು ಅನೈದು ಸಂಬಂಧಕ್ಕೆ ಹೇಗೆ ಅಂತ ಸಮಾಜದಲ್ಲಿ ಏನೋ ಮೆಸೇಜ್ ಕೊಟ್ಟಿದ್ದಾವೆ. ಕ್ಲೈಮ್ಯಾಕ್ಸ್ ಸ್ವಲ್ಪ ಚೆನ್ನಾಗಿ ಬರಬೇಕಾಗಿತ್ತು. ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ನಮ್ಮಂಥ ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿ ಬಂದು ನೋಡಬೇಕಂತ ಹೇಳ್ಕೊತೀವಿ. ಮತ್ತು ಒಂದು ಆಪಲ್ ಕಟ್ಟಲ್ಲಿ ಒಂದು ಏನು ಸೈನ್ ಹಿಡ್ದು ಅನ್ನೋದು ಭಾಳ ಏನೋ ವಿಭಿನ್ನವಾಗಿ ತೋರಿಸೋರೆ. ಮತ್ತು ಸೂರ್ಯಗೌಡ ಆ್ಯಕ್ಟಿಂಗ್ ಚೆನ್ನಾಗಿದೆ, ಹೀರೋಗಿ ಚೆನ್ನಾಗಿ ಮಾಡವ್ರೆ. ಮತ್ತು ಅದರಲ್ಲಿ ವಿಲನ್ ಆಗಿ ಅಭಿನಯಿಸಿರೋದ್ರಿಂದ ಎರಡು ಕ್ಯಾರೆಕ್ಟರ್ ಸೂಪರ್ ಆಗಿದೆ. ಕನ್ನಡ ಚಿತ್ರರಂಗ ಒಬ್ಬ ಹೀರೋ ಆಗಿ ಸಿಕ್ತಂಗೆ ಆಯಿತು, ಒಬ್ಬ ವಿಲನ್ ಆಗಿ ಸಿಕ್ತಂಗೆ ಆಯಿತು. ಸಕಲ ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೇಳ್ಬೇಕು ಅಂತಂದರೆ. ಅವರು ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಅಭಿನಯ ನೀಡಿದ್ದಾರೆ. ಅವರು ಜಾಹ್ನವಿನವರು ಅವರು ನೀಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಏನು ಉಷ್ ಸಿನಿಮಾ ನೋಡಿದ್ದು ನಾವು, ಉಪೇಂದ್ರ ಅಣ್ಣ ಡೈರೆಕ್ಷನ್ ಮಾಡಿದ್ದು, ಸೇಮ್ ಅದೇ ರೀತಿ ನಮ್ಮ ರಾಜಕೀಸ್ ಅವ್ರ ಮಗಳಾದ ಸಿಂಧುಗೌಡ ಮೇಡಮ್ ಅವರು ಅದೇ ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಮರ್ಡರ್ ಒಂದು ಮಿಸ್ಟರಿ ಸಿನಿಮಾವನ್ನು ಮಾಡಿದ್ದಾರೆ. ಈ ಒಂದು ಸಿನಿಮಾ ಅದ್ಭುತವಾಗಿ ಬಂದಿದೆ. ಅದ್ರ ಭಾಳ ತುಂಬ ಚೆನ್ನಾಗಿದೆ. ಅದ್ಭುತವಾದಂಥ ಸಿನಿಮಾ ಆಪಲ್ ಕಟ್ ಅಂತ ಕೇಳಿದ್ರೆ ನಾವೇ ಒಂಥರ ಏನೋ ಡಿಫ್ರೆಂಟ್ ಆಗಿದೆ. ಆಪಲ್ ಕಟ್ ಏನಪ್ಪ ಇದು, ಆಪಲ್ ಕಟ್ಟು ಈ ಥರ ಇದೆಯಲ್ಲ, ಡಿಫ್ರೆಂಟ್ ಆಗಿದೆ ಹೆಸರು ಅಂತ ಅಂದ್ಕೊಂಡ್ವಿ. ಆದರೆ ಒಳಗಡೆ ಬಂದು ನೋಡೋ ಗೊತ್ತಾಗ್ತು. ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ ಸೂರ್ಯಗೌಡರು. ರಚನೆ ಆ್ಯಕ್ಟಿಂಗ್ ಎಲ್ಲರೂ ಹೀರೋ ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಕಾಲದ ಹೆಣ್ಮಕ್ಳಿಗೆ ಒಂದು ಲೆಸನ್ ಪಾಠ ಏನು ಹೆಂಗಿರಬೇಕು ಅಂತ ಒಂಥರ ಲೆಸನ್. ಹೆಣ್ಮಕ್ಳು ಯಾವ ರೀತಿ ಇರಬೇಕು, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ ಆಪಲ್ ಕಟ್, ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಹೀರೋ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಬಂದಿದೆ. ಸ್ಟೋರಿ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ. ಪ್ರೆಸೆಂಟ್ ಸಿಚುವೇಶನ್ಗೆ, ಪ್ರೆಸೆಂಟ್ ಜನ್ರೇಷನ್ಗೆ ಒಂದು ಒಳ್ಳೆ ಮೂವಿ ಇದೆ. ಯಂಗ್ಸ್ಟರ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಏಜ್ ಆಗಿರೋರಾಗಿರ್ಬೋದು, ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಒಂದೂವರೆ ವರ್ಷದ ಶ್ರಮಕ್ಕೆ ಫಲ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಉಷ್ ಸಿನಿಮಾ ಕಂಪೇರ್ ಮಾಡ್ತಾಯಿದ್ದಾರೆ, ರಂಗಿತರಂಗ ಸಿನಿಮಾ ಕಂಪೇರ್ ಮಾಡ್ತಾಯಿದ್ದಾರೆ. ಆಫ್ಟರ್ ರಂಗಿತರಂಗ 10 ವರ್ಷ ಆದಮೇಲೆ ಈ ಥರ ಕಂಟೆಂಟ್ ಸಿನಿಮಾ ಅಂತ ಹೇಳ್ತಾಯಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಒಂದಷ್ಟು ನಮ್ಮ ಆಪಲ್ ಕಟ್ ಶ್ರಮಕ್ಕೆ ಒಂದೊಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ. ಮಾಧ್ಯಮದವ್ರು ಎಲ್ಲರೂ ಹೊಸ ಹುಡುಗನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊತಾ ಇದ್ದೀರಾ. ನಿಮಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಆಚೆ ಬಂದಿದ್ದು ಪ್ರತಿಯೊಬ್ಬರು ತುಂಬ ಇಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ಯಂಗ್ಸ್ಟರ್ಸ್ಗೂ ಫ್ಯಾಮಿಲೀಸ್ಗೂ ವಿತ್ ಫ್ಯಾಮಿಲಿ ಬಂದು ನೋಡೋಕ್ಕೆ ಹೇಳ್ತೀನಿ. ತುಂಬ ಎಂಟರ್ಟೈನ್ ಆಗ್ತೀರಾ, ಒಳ್ಳೆ ಮೆಸೇಜೂ ರೀಚ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನರ್ವಸ್ ಹೋಯಿತು, ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ಹೌಸ್ಫುಲ್ ಶೋ ಇದೆ ಇವತ್ತು. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಪಾತ್ರಗಳ ಹೆಸರು ಅಲ್ಲಿ ಹೇಳಬೇಕಾದ್ರೆ ಇಂಟರ್ವೆಲ್ ಟೈಮಲ್ಲಿ ಹೇಳಬೇಕಾದ್ರೂ ತುಂಬ ಖುಷಿ ಆಯಿತು. ಎಲ್ಲರೂ ಬೇರೆ ಬೇರೆ ಮೂವೀಸ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ ಲೈಕ್ ಕ್ಲೈಮ್ಯಾಕ್ಸ್ಗೆಲ್ಲ. ಸೊ ತುಂಬ ಖುಷಿ ಆಗ್ತಾಯಿದೆ ಆ್ಯಂಡ್ ನರ್ವಸ್. ತುಂಬ ಚೆನ್ನಾಗಿ ಬರ್ತಿದೆ. ನಾನು ಹೇಳ್ದಂಗೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ ಏನು ಹೇಳಿದ್ದೀನಿ, ಪ್ರಾಬ್ಲಿ ಅದು ಕನೆಕ್ಟ್ ಆಗ್ತಿದೆ ಎಲ್ರಿಗೂ. ಎಲ್ಲ ಅದೇ ಹೇಳ್ತಿದ್ದಾರೆ. ಬಿಕಾಸ್ ನಾನು ಹೇಳ್ದಂಗೆ ಇದು ನಾನು ಹೇಳ್ದಂಗೆ ಉಪೇಂದ್ರ ಸರ್ ಏನು ರಿಯಲ್ ಆಗಿ ಥಿಂಕ್ ಮಾಡ್ತಾರೆ, ನಾನು ಅದೇ ರೀತಿ ರಿಯಲ್ ಆಗಿ ತೊಗೊಂಡೋಗಿದ್ದೀನಿ, ರಿಯಲಿಸ್ಟಿಕ್ ಆಗಿ ತೋರಿಸಿದ್ದೀನಿ. ಮತ್ತು ಹೊಸತನ ಇದೆ, ಹೊಸ ಕಂಟೆಂಟ್ ಇದೆ, ಎಲ್ಲ ಹೊಸ ಟೀಮ್, ಹೊಸ ತಂಡ. ದಯವಿಟ್ಟು ಬಂದು ಸಿನಿಮಾನ ಥಿಯೇಟರಲ್ಲಿ ನೋಡಿ.